ಇಲ್ಲ ತೊಂದ್ರೆ? ಅಂಥದ್ದು ಇಲ್ಲ, ಮನೆಯಲ್ಲಿ ಅಂಥದ್ದೆಂತ ಅವರು ಹೇಳಲಿಲ್ಲ. ಬಿಸ್ನೆಸ್ಸಲ್ಲಿ ಅಂಥ ಪ್ರಾಬ್ಲಮ್ ಆದರೂ ಕೂಡ ಮನೆಯಲ್ಲಿ ಹೇಳುವ ಅವರಿಗೆ ಹ್ಯಾಬಿಟೇ ಇರಲಿಲ್ಲ. ಔಟ್ಸೈಡ್ದು ಆಫೀಸಲ್ಲೇ, ಮನೆಯದ್ದು ಮಾತ್ರ ಮನೆಯಲ್ಲೇ ಮಾತಾಡ್ತಿದ್ರು. ಮತ್ತು ನಿನ್ನೆ ಈ ಹೊತ್ತಿಗೆ ಮಧ್ಯಾಹ್ನ ಅವರು ಇಲ್ಲಿ ಇದ್ದರು, ಮನೆಯಲ್ಲಿ ಊಟ ಮಾಡಿದರು ಮಧ್ಯಾಹ್ನ. ಮತ್ತು 2 ಗಂಟೆಗೆ ಇಲ್ಲಿಂದ ಹೊರಟಿದ್ರು. ಎಲ್ಲಿ ಹೋದ್ರು? ಇಲ್ಲಿಂದ ಡೈರೆಕ್ಟ್ ಅವರ ಇನ್ನೊಂದು ಆಫೀಸ್ ಉಂಟು ಮುದ್ರಂಗಡಿಯಲ್ಲಿ, ಅಲ್ಲಿಗೆ ಹೋಗಿದ್ದಾರೆ, ಮುದ್ರಂಗಡಿ ಆಫೀಸಿಗೆ. ಮತ್ತು ಅಲ್ಲಿಂದ ಅವರದ್ದು ಅದು ಟೈಮು 3:30 to 4 o'clock ಅಲ್ಲಿಂದ ಸೈಟಿಗೆ ಹೋಗ್ತಾರೆ. ಅಲ್ಲಿಂದ ಮತ್ತು 6:30ಗೆ ಈವ್ನಿಂಗ್ ಮನೆಗೆ ಡೈಲಿ ಬರ್ತಾರೆ. ರುಟೀನ್ ಹಾಗೆ ಅವರದ್ದು. ಹೌದು. ಮತ್ತು ಎಷ್ಟೊತ್ತಿಗೆ ಗೊತ್ತಾಯ್ತು? ನನಗೆ 4 o'clockಗೆ ಮಗ ಕಾಲ್ ಮಾಡಿದ, ಹೀಗೀಗೆ ಆಯ್ತಂತ. ನಾನು ಮತ್ತು ಇಮಿಡಿಯೇಟ್ ಗಾಡಿ ತಗೊಂಡು ಹಾಸ್ಪಿಟಲಿಗೆ ಹೋದೆ, ಇಲ್ಲಿ ನಮ್ಮ ಶಿರ್ವಾದಲ್ಲಿ ಗೌರ್ಮೆಂಟ್ ಹಾಸ್ಪಿಟಲಿಗೆ. ಅಲ್ಲಿ ಹೋಗುವಾಗ ಅಲ್ಲಿ ಹೇಳಿದರು ಅವರು, ಇಲ್ಲಿ ಬರುವಾಗನೇ ಇದಾಗಿದೆ, ಪಲ್ಸ್ ಎಲ್ಲ ಸ್ಟಾಪ್ ಆಗಿದೆ ಅಂತ. ಮತ್ತು ನಾನು ಇಮಿಡಿಯೇಟ್ ಇಲ್ಲಿಂದ ಶಿಫ್ಟ್ ಮಾಡಿ ಅಂತ ಅವರಿಗೆ ರಿಕ್ವೆಸ್ಟ್ ಮಾಡಿದೆ. ಅದಕ್ಕೆ ಅವ್ರು ಹೇಳಿದರು, ಮಾಡಿ ಏನು ಪ್ರಯೋಜನ ಇಲ್ಲ, ಆಲ್ರೆಡಿ ಅದು ಆಗಿದೆ ಅಂತೇಳಿ. ಆದರೂ ನನ್ನ ಮಗ ಮತ್ತೆ ಬಂದ, ನಾವು ಫೋರ್ಸ್ ಮಾಡಿ ಅಲ್ಲಿಂದ ಆದರ್ಶ ಹಾಸ್ಪಿಟಲಿಗೆ ಕರ್ಕೊಂಡೋದೆವು. ಅಲ್ಲಿ ಹೋಗುವಾಗ ಡಾಕ್ಟ್ರು ಎಲ್ಲ ಟೆಸ್ಟ್ ಮಾಡಿ ಅವ್ರು ಹೇಳಿದರು, ಇದು ಆಲ್ರೆಡಿ ಸ್ಪಾಟಲ್ಲಿ ಆಗಿದೆ ಅಂತ ಹೇಳಿದರು. ಅಂದರೆ ಅವರು ತುಂಬ ಆಸೆ ಇಟ್ಕೊಂಡವರು, ಈ ಊರು ಅದು ಇದು ತುಂಬ ಕೆಲಸ ಮಾಡಿದ್ದೆಲ್ಲ ಹೇಳ್ತಾರೆ. ನಮ್ಗೆ ಅದಷ್ಟು ಗೊತ್ತಿರಲಿಲ್ಲ. ಹೌದು, ಎಲ್ಲರಿಗೆ ತುಂಬ ಊರಿನವರಿಗೆ ಎಲ್ಲರಿಗೆ ತುಂಬ ಹೆಲ್ಪ್ ಮಾಡೋದು. ಬಡ ಹುಡುಗಿಯರಿಗೆಲ್ಲ ಮದುವೆ ಮಾಡಲಿಕ್ಕೆಲ್ಲ ತುಂಬ ಹಣ ಎಲ್ಲ ಕೊಟ್ಟಿದ್ದಾರೆ. ಮನೆ ಇಲ್ಲದವರಿಗೆ ಮನೆ ಮಾಡಿ ಕೊಟ್ಟಿದ್ದಾರೆ. ಯಾರು ಎಂಥ ಹೆಲ್ಪ್ ಕೇಳಿದ್ರು ಅವರು ಇಲ್ಲ ಅಂತ ಬರೀ ಕೈಯಲ್ಲಿ ಕಳಿಸಿದವರು ಯಾವತ್ತೂ ಇಲ್ಲ. ರಾತ್ರಿ 12 ಗಂಟೆಗೆ ಫೋನ್ ಮಾಡಿದ್ರು ಕೂಡ ನಮ್ಮಲ್ಲಿ ಹೇಳದೆ ಎದ್ದು ಹೋಗಿ ಹೆಲ್ಪ್ ಮಾಡಿ ಬರ್ತಿದ್ರು. ಕೆಲವರದೆಲ್ಲ ಮಳೆಗಾಲದಲ್ಲಿ ಗಾಡಿ ಎಲ್ಲ ಬೀಳ್ತಿತ್ತು, ಅದನ್ನು JCB ಫ್ರೀಯಾಗಿ ಕಳಿಸ್ತಿದ್ರು ಅವರು. ಹಾಗೆ ತುಂಬ ಹೆಲ್ಪ್ಫುಲ್ಲು. ಬಡವರಿಗೆ ಏನು ಕೇಳಿ ಬಂದರೆ ಎಲ್ಲರಿಗೆ ಕೊಡುವ ಒಂದು ಹ್ಯಾಬಿಟ್ಸ್ ಇತ್ತು ಅವರಿಗೆ. ರಿಸ್ಕ್ ಇತ್ತು, ಹೌದು. ಬಿಸ್ನೆಸ್ಸಲ್ಲಿ ತುಂಬ ಅಂದರೆ ಇವರಿಗೆ ಹೊರಗಿನಿಂದ ಎಲ್ಲ ಅಮೌಂಟ್ ಎಲ್ಲ ಬರಲಿಕ್ಕಿತ್ತು ಇವರಿಗೆ. ಇವರು ಕೊಟ್ಟದ್ದು ಅಮೌಂಟು ತುಂಬ ಬರಲಿಕ್ಕಿತ್ತು ಇವರಿಗೆ. ಹಾಗೆ ತುಂಬ ಜನರಿಗೆ ಅವರು ಹೆಲ್ಪ್ ಮಾಡಿದ್ದಾರೆ. ಉತ್ತರ ಭಾರತದವರು ಪೇಮೆಂಟ್ ಹೆಲ್ಡ್ ಅಪ್ ಮಾಡಿದ್ರು ಇವರಿಗೆ, ಹೌದು, ಹಾಗೆ ಇತ್ತು ಅದು. ಬಟ್ ನಮಗೆ ಈಗ ಅದು ಹೇಳಲಿಕ್ಕೆ ಆಗೋದಿಲ್ಲ, ಕನ್ಫರ್ಮ್ ಇಲ್ಲ ಅದಂತ. ಈಗ ಪೊಲೀಸ್ ಇಲಾಖೆಯವರು ಅದರ ಬಗ್ಗೆ ಇದು ಮಾಡ್ತಾರೆ. ಮತ್ತು ಎಲ್ಲವೂ ರಾಜಕೀಯ ಮುಖಂಡದವರು ಬಂದು ನಮಗೆಲ್ಲ ಸಾಂತ್ವನ ಹೇಳಿದ್ದಾರೆ. ಅವರಿಗೆಲ್ಲ ತುಂಬ ಧನ್ಯವಾದಗಳು. ಎಲ್ಲರೂ ಬಂದು ಇಮಿಡಿಯೇಟ್ ಅವರು 24 hours ನಾನು ಹೇಳಿದ್ದೆ ಅವರು ಯಾರಂತ ನಮಗೆ ಪತ್ತೆ ಹಚ್ಚಬೇಕಂತ. ಆ ಕೆಲಸವನ್ನು ಅವರು ಡಿಪಾರ್ಟ್ಮೆಂಟ್ ಎಲ್ಲರಿಗೂ ಮಾಡಿದ್ದಾರೆ. ಅದನ್ನು ಅವರಿಗೆ ತುಂಬ ಟೆನ್ಷನ್ ಇತ್ತು. ಅಂದರೆ ಪದೇ ಶೂಟೌಟ್ ಎಲ್ಲ ಆಗ್ತಾ ಇದೆ ಅಂತ. ಸೊ ಪೊಲೀಸರಿಗೆ ಅವರ ಆರೋಪಿಗಳೆಲ್ಲ ತಮಗೂ ಗೊತ್ತಾಗಿರ್ಬೋದು, ಅವರು ಕಾಲಿಗೆ ಗುಂಡು ಹೊಡೆದು ಅವರನ್ನು ಕೂಡ ಅರೆಸ್ಟ್ ಮಾಡಿ. ಏನು ಪೊಲೀಸರ ಇಲಾಖೆಯ ಈ ಕೆಲಸದ ಬಗ್ಗೆ ಏನು ಹೇಳ್ತೀರಿ, ಮತ್ತು ಏನು ತನಿಖೆಯ ಬಗ್ಗೆ ನಿಮ್ಮ ಕೆಲಸ ಅವರು ತುಂಬ ಫಾಸ್ಟಾಗಿ ಮಾಡಿದ್ದಾರೆ. ಎಲ್ಲ ಮುಖಂಡರು ಇದರ ಬಗ್ಗೆ ತುಂಬ ಇದು ಮಾಡಿದ್ದಾರೆ ಎಲ್ಲರೂ, ಮತ್ತು ತುಂಬ ಫಾಸ್ಟಾಗಿ ಮಾಡಿದ್ದಾರೆ. ಅದರ ಬಗ್ಗೆ ನನಗೆ ಏನು ಹೇಳಲಿಕ್ಕಿಲ್ಲ, ತುಂಬ ಖುಷಿ ಪಡ್ತೇನೆ ನಾನು. ಯಾಕಂದರೆ ಅವರು ಇಷ್ಟು ಫಾಸ್ಟ್ ಮಾಡಿದ್ದಾರಲ್ಲ, ಅದೇ ನಮಗೆ ಒಂದು ದೊಡ್ಡದು. ಮತ್ತು ನಾನು ಹೇಳಿದ್ದೇನೆ ಅವರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು. ನನ್ನ ಹಸ್ಬೆಂಡ್ ಹೇಗೆ ಅವರ ಬ್ಲಡ್ ಹೋಗಿದೆ ಅದೇ ಥರ ಅವರ ಕೂಡ ಬ್ಲಡ್ಡಲ್ಲಿ ಬೀಳಬೇಕು, ಅವರಿಗೆ ಕೂಡ ಅದೇ ಥರ ಶೂಟ್ ಮಾಡಬೇಕಂತ ನಾನು ರಿಕ್ವೆಸ್ಟ್ ಮಾಡಿದ್ದೇನೆ. ಅವರನ್ನು ಕೂಡ ಮಾಡಬೇಕು. ಹೌದು, ಹೌದು, ಇವರಿಗೆ ಕೊಡ್ಲಿಕ್ಕಿತ್ತು. ಬೇರೆಯವರು ಯಾರಂತ ಅವರ ಹೆಸರು ನಮಗೆ ಅವರು ಹೇಳಲಿಲ್ಲ, ಎಲ್ಲಿಯವರಂತ ಹೇಳಲಿಲ್ಲ. ಹಣ ಕೊಡಲಿಕ್ಕೆ ಉಂಟು, ನನಗೆ ತುಂಬ 1-2-3 CR ಬರಲಿಕ್ಕೆ ಉಂಟು ಅಂತ ಹೇಳ್ತಾ ಇದ್ರು ನಮ್ಮ ಹತ್ರ. UPCಯಲ್ಲಿ ಕಾಂಟ್ರಾಕ್ಟ್ ಮಾಡಿದ್ದಾರೆ. ಹೌದು, ಅವರ ಕೈಯಿಂದ ಹಣ ಹಾಕಿ ಕೆಲಸ ಅಲ್ಲಿ ಎಲ್ಲ ಮಾಡಿದ್ದಾರೆ. ಅದು ಅಮೌಂಟ್ ಅವರು ಕೊಡಬೇಕಲ್ಲ. ಎಷ್ಟು ಸರ್ತಿ ಅವರು ಕೇಳಿ ಸಾಕಾಯಿತು ಅವರಿಗೆ. ಹಾಗೆ ಮತ್ತೆ ಏನು ಅವರು ನಮಗೆ ಹೇಳ್ತಿರ್ಲಿಲ್ಲ ಮನೆಯಲ್ಲಿ ಯಾರು ಏನು ಅಂತ ನಮ್ಗೆ ಗೊತ್ತಿಲ್ಲ. ಎಲ್ಲರಿಗೂ ಸಹಾಯ ಮಾಡಿದ್ದಾರೆ. ಹೌದು, ಪ್ರತಿ ವರ್ಷ ಚೌತಿಗೆ ಅವರೊಂದು 15 ವರ್ಷದಿಂದ ಚೌತಿಯನ್ನು ಸ್ಟಾರ್ಟ್ ಮಾಡಿದ್ದೇ ಇಲ್ಲಿ ಅವರೇ ಸ್ಟಾರ್ಟ್ ಮಾಡಿದ್ದು. ಹೌದು, ಪ್ರತಿ ವರ್ಷ ಎಲ್ಲ ಅಲ್ಲಿ ಬಂದವ್ರಿಗೆ ಎಲ್ಲರಿಗೆ ಊಟ ಎಲ್ಲ ಕೊಡಿಸ್ತಿದ್ರು. ತುಂಬ ಹೆಲ್ಪ್ಫುಲ್ಲು. ಅಧ್ಯಕ್ಷರಾಗಿದ್ದರು, 2-3 ಬಾರಿ ಅವರು ಅಧ್ಯಕ್ಷರಾಗಿದ್ದರು. ಮತ್ತು ಅವರ ಸ್ವಂತ ಖುಷಿಯಿಂದ ಅವರು ರಿಸೈನ್ ಮಾಡಿದ್ದು, ಬೇಡ ನನಗೆ ಟೈಮ್ ಸಿಗೋದಿಲ್ಲ ಕೊಡಲಿಕ್ಕೆ ಅಂತ. ತುಂಬ ಹೆಲ್ಪ್ಫುಲ್ಲು. ನಮಗೆ ಕೂಡ ಏನು ಕಡಿಮೆ ಮಾಡಲಿಲ್ಲ. ಅವರು ಎಂತ ಬೇಕಾದು ಕೇಳಿದ್ದಕ್ಕಿಂತ ಜಾಸ್ತಿ ಕೊಟ್ಟಿದ್ದಾರೆ. ಹೌದು, ನಾವು ಅಲ್ಲೇ ಇದ್ದೆವು. ನನ್ನ ಸಣ್ಣ ಮಗ ಡೆಲಿವರಿ ಆಗುವಾಗ ನಾವು ಊರಿಗೆ ಬಂದು ಮತ್ತೆ ಸೆಟಲ್ ಆಗಿದ್ದೆವು. ಹೌದು, ನಾವು ಅಲ್ಲಿ ಬ್ಯಾರಿನಲ್ಲಿದ್ದೆವು.